ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಮಾಡೆಲ್ ಪೇಪರ್ 3ನ 3 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 39 ನೋಡಿ ಏನಿದೆ. ಇಫ್ f from R to R is defined by f of x equal to 1 plus x square, then show that f is either 1 1 or onto. ಓಕೆ, ಸೊ ಇದು 1 1 ಆಗ್ತಿಲ್ಲ ಮತ್ತೆ ontoನೂ ಆಗ್ತಾ ಇಲ್ಲ ಅಂತೇಳಿ ಈಗ ಪ್ರೂವ್ ಮಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ 1 1 ಹೆಂಗೆ ಚೆಕ್ ಮಾಡ್ತೀವಿ. ಲೆಟ್ f of x1 is equal to f of x2 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿ f of x ಏನು ಕೊಟ್ಟಿದ್ದಾರೆ, 1 plus x square ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದ್ರೆ f of x1 ಅಂದ್ರೆ ಏನಾಗುತ್ತೆ, 1 plus x1 square is equal to 1 plus f of x2 ಅಂದ್ರೆ ಏನಾಗುತ್ತೆ, 1 plus x2 square. ಸೊ ಬೋತ್ ಸೈಡ್ 1 1 get cancel. ಸೊ ಹಂಗಂದ್ರೆ ಏನು ಉಳಿತು ಇಲ್ಲಿ, x1 square is equal to x2 square. So if we cancel square on both sides, so ನಮ್ಗೆ ಏನು ಸಿಗುತ್ತೆ, x1 is equal to plus or minus x2 ಅಂತ ಆಗುತ್ತೆ. Therefore f is not 1 1 ಅಂತ ಕರಿತೀವಿ. f is not 1 1 ಫಂಕ್ಷನ್. ಯಾಕಂದ್ರೆ x1 is equal to x2 ಬಂದಿದ್ರೆ 1 1 ಆಗ್ತಾ ಇತ್ತು. ಬಟ್ x1 is equal to plus or minus x2 ಬರ್ತಾ ಇದೆ. ಸೊ ಹಂಗಾಗಿ ಏನಾಗಲ್ಲ, ಇದು 1 1 ಆಗೋದಿಲ್ಲ. ಓಕೆ, ಸೊ ಆನ್ ಟು ಚೆಕ್ ಮಾಡೋದೇ ತರ. ಸೊ ಕನ್ಸಿಡರ್ f of x is equal to y. ಓಕೆ, ಸೊ f of x ಏನಿದೆ ಇಲ್ಲಿ 1 plus x square ಇದೆ. ಸೊ 1 plus x square is equal to y ಆಯಿತು. ಸೊ x square ಓಡಿಸ್ಕೊಳ್ಳೋಣ ಈ ಕಡೆ. ಸೊ ಹಂಗಂದ್ರೆ 1 ಆ ಕಡೆ ಶಿಫ್ಟ್ ಮಾಡಿದ್ರೆ x square is equal to y minus 1 ಆಗುತ್ತೆ. ಸೊ ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ x is equal to square root of y minus 1 ಆಗುತ್ತೆ. ಓಕೆ, ಫಾರ್ y is equal to 0 belongs to R. ಸೊ ಏನಿದು ಕೋಡೊಮೈನ್. ಸೊ ಎಲ್ಲಿರುತ್ತೆ y, ಕೋಡೊಮೈನಲ್ಲಿ ಇರುತ್ತೆ, ಹೌದಾ. ಸೊ ಹಂಗಂದ್ರೆ ಸಪೋಸ್ y ವ್ಯಾಲ್ಯೂ ನಾನು 0 ತಗೊಂತೀನಿ, ಒಂದು ರಿಯಲ್ ನಂಬರ್. ಓಕೆ, ಸೊ ಇಲ್ಲಿ 0 ಆಗ್ಬಿಟ್ರೆ y ವ್ಯಾಲ್ಯೂ ಅವಾಗ ಏನಾಗುತ್ತೆ, 0 minus 1 ಆಗುತ್ತೆ. ಸೊ ಅಂಡರ್ ಸ್ಕ್ವೇರ್ ರೂಟ್ ಆಫ್ -1 ಆಗುತ್ತೆ. ಸೊ ಅಂಡರ್ ಸ್ಕ್ವೇರ್ ರೂಟ್ ಆಫ್ -1 ಅಂದ್ರೆ ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್. ಓಕೆ, ಇಟ್ ಡು ನಾಟ್ ಬಿಲಾಂಗ್ಸ್ ಟು ಆರ್, ದಟ್ ಈಸ್ ಡೊಮೈನ್. ಸೊ ಹೌದಾ, ಸೊ ಹಂಗಾಗಿ ಏನಾಯ್ತು, ಆಂಟು ಆಗಲಿಲ್ಲ. ದೇರ್ಫೋರ್ f is not onto. ಓಕೆ, ಸೊ 1 1 ಆಗಲಿಲ್ಲ, ಆಂಟುನೂ ಆಗಲಿಲ್ಲ. ದೇರ್ಫೋರ್ the given function f of x is neither 1 1 nor onto ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 40 ಏನಿದೆ ಇಲ್ಲಿ. ಫಾರ್ ದ ಮ್ಯಾಟ್ರಿಸಸ್ a and b. ಸೊ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ಗಳು ಕೊಟ್ಟಿದ್ದಾರೆ, a ಮತ್ತೆ b ಅಂತೇಳಿ. ವೆರಿಫೈ ದಟ್ a b ಓಲ್ ಡ್ಯಾಶ್ ಈಕ್ವಲ್ ಟು b ಡ್ಯಾಶ್ a ಡ್ಯಾಶ್ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನು, a b ಹೋಲ್ ಡ್ಯಾಶ್. ಸೊ ಫಸ್ಟ್ a ಮತ್ತೆ b ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡೋಣ. ಸೊ ವಾಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ 3 x 1 ಇದೆ. ಸೊ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ b ಅಂದ್ರೆ 1 x 3 ಇದೆ. ಸೊ ಯಾವಾಗ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಕ್ಕಾಗುತ್ತೆ ಅಂದ್ರೆ ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಸೊ ಎರಡು ಈಕ್ವಲ್ ಟು 1 ಇದೆ. ಸೊ ಹಂಗಾಗಿ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗುತ್ತೆ, 3 x 3 ಆಗುತ್ತೆ. ಓಕೆ, ಸೊ ಹಂಗಂದ್ರೆ ಇಟ್ ಈಸ್ ಈಸಿ ಟು ಮಲ್ಟಿಪ್ಲೈ. ಓಕೆ, ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ, ಪಾಸಿಬಲ್ ಇದೆ. ಸೊ ಹಂಗಂದ್ರೆ a ಇಂಟು b ಏನಾಗುತ್ತೆ ನೋಡೋಣ. ಸೊ ಎ ಬಿ ಮ್ಯಾಟ್ರಿಕ್ಸ್. ಸೊ -2 ಇಂಟು 1 ಅಂದ್ರೆ -2 ಆಯಿತು. ನೆಕ್ಸ್ಟ್ -2 ಇಂಟು 3 ಅಂದ್ರೆ -6 ಆಯಿತು. ಸೊ ನೆಕ್ಸ್ಟ್ -2 ಇಂಟು -6 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 6 12 ಆಗುತ್ತೆ. ಓಕೆ, ಸಾರಿ ಪ್ಲಸ್ 12 ಆಗುತ್ತೆ. ದಿಸ್ ಇಸ್ ಪ್ಲಸ್ 12. ಸೊ ನೆಕ್ಸ್ಟ್ 4 ಇಂಟು 1 ಅಂದ್ರೆ 4 ಆಯಿತು. ನೆಕ್ಸ್ಟ್ 4 ಇಂಟು 3 ಅಂದ್ರೆ 12 ಆಯಿತು. ದೆನ್ 4 ಇಂಟು -6 ಅಂದ್ರೆ -24 ಆಗುತ್ತೆ. ಓಕೆ, ಸಿಮಿಲರ್ಲಿ 5 1s 5, 5 3s 15 ಆಯಿತು. ದೆನ್ 5 ಇಂಟು -6 ಅಂದ್ರೆ -30 ಆಗುತ್ತೆ. ಸೊ ಈಗ ನಮ್ಗೆ ಎ ಬಿ ಬಂತು. ಸೊ ಅದರದ್ದು ಟ್ರಾನ್ಸ್ಪೋಸ್ ಕನ್ಸಿಡರ್ ಮಾಡಬೇಕು. ಸೊ ಇಟ್ ಇಂಪ್ಲೈಸ್ ಎ ಬಿ ಹೋಲ್ ಡ್ಯಾಶ್. ಸೊ ಎ ಬಿ ಹೋಲ್ ಡ್ಯಾಶ್ ಅಂದ್ರೆ ಏನ್ ಮಾಡ್ಬೇಕು, ಈಗ ರೋ ಇರೋದನ್ನೆಲ್ಲ ಕಾಲಮ್ ಬರೆಯೋಣ. ಕಾಲಮ್ ಇರೋದು ರೋ ಆಗುತ್ತೆ. ಸೊ ಹಂಗಂದ್ರೆ -2 -6 12. ಸೊ ಫಸ್ಟ್ ರೋ ಇರೋದು ಏನಾಯ್ತು, ಈಗ ಫಸ್ಟ್ ಕಾಲಮ್ ಆಗಿದೆ. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗಿ ಬರೀತೀನಿ. ದಟ್ ಈಸ್ 4 12 -24. ಓಕೆ, ಸೊ ಸೆಕೆಂಡ್ ರೋ ಇರೋದು ಏನು ಬರ್ತೀನಿ, ಈಗ ಸೆಕೆಂಡ್ ಕಾಲಮ್ ಆಗಿ ಬರ್ತೀನಿ. ಅದೇ ತರ ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗಿ ಬರೋಣ. 5 15 ಮತ್ತೆ -30. ಓಕೆ, ಸೊ ದಿಸ್ ಎ ಬಿ ಹೋಲ್ ಡ್ಯಾಶ್. ಸಪೋಸ್ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ. ಸೊ ನೆಕ್ಸ್ಟ್ ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಇದೆ. ಸೊ ಫಸ್ಟ್ ಬಿ ಡ್ಯಾಶ್ ಬರ್ಕೊಳ್ಳೋಣ. ಬಿ ಡ್ಯಾಶ್ ಅಂದ್ರೆ ಏನು, ಟ್ರಾನ್ಸ್ಪೋಸ್ ಆಫ್ ಬಿ ಮ್ಯಾಟ್ರಿಕ್ಸ್. ಓಕೆ, ಸೊ ಇಲ್ಲಿ ರೋ ಮ್ಯಾಟ್ರಿಕ್ಸ್ ಇದೆ, ನಮ್ಗೆ ಏನಾಗುತ್ತೆ, ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಟ್ರಾನ್ಸ್ಪೋಸ್ 1 3 -6. ಸೊ ಅದೇ ತರ ಎ ಡ್ಯಾಶ್ ಬರ್ಕೊಳ್ಳೋಣ. ಸೊ ಎ ಡ್ಯಾಶ್ ಅನ್ನೋದು ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಇದೆ, ನಮ್ಗೆ ಏನಾಗುತ್ತೆ, ರೋ ಮ್ಯಾಟ್ರಿಕ್ಸ್ ಆಗುತ್ತೆ. ಟ್ರಾನ್ಸ್ಪೋಸ್
-2 4 5. ಓಕೆ, ಸೊ ಈಗ ಎರಡು ಮ್ಯಾಟ್ರಿಕ್ಸ್ಗಳನ್ನು ಮಲ್ಟಿಪ್ಲೈ ಮಾಡೋಣ. ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಸೊ ಏನು ಬರುತ್ತೆ ನೋಡಿ, 1 ಇಂಟು -2 ಅಂದರೆ -2 ಆಯಿತು. 1 ಇಂಟು 4 ಅಂದರೆ 4, 1 ಇಂಟು 5 ಅಂದರೆ 5. ಸೊ ನೆಕ್ಸ್ಟ್ 3 ಇಂಟು -2 ಅಂದರೆ -6, 3 ಇಂಟು 4 ಅಂದರೆ 12, 3 5 15 ಆಯಿತು. ಸೊ ಅದೇ ಥರ -6 ಇಂಟು -2 ಅಂದರೆ +12 ಆಗುತ್ತೆ. ದೆನ್ -6 ಇಂಟು 4 ಅಂದರೆ -24 ಆಯಿತು. -6 ಇಂಟು 5 ಅಂದರೆ -30 ಆಯಿತು. ಸೊ ಇದನ್ನ ಈಕ್ವೇಶನ್ 2 ಅಂತ ಕರೋಣ. ಸೊ ಈಕ್ವೇಶನ್ 1 ಮತ್ತು ಈಕ್ವೇಶನ್ 2 ನೋಡಿ, ರೈಟ್ ಹ್ಯಾಂಡ್ ಸೈಡ್ ಎರಡು ಮ್ಯಾಟ್ರಿಕ್ಸಸ್ ಈಕ್ವಲ್ ಆಗಿದ್ದಾವೆ. ಸೊ ಹಂಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವಲ್ ಆಗುತ್ತೆ. ಓಕೆ, ಸೊ ಇದನ್ನು ಬರೆಯೋಣ ಇಲ್ಲಿ. Therefore, from equations 1 and 2, it is verified that ಏನಂತ ವೆರಿಫೈ ಮಾಡಿದ್ವಿ, AB whole dash is equal to B dash A dash ಅಂತ ವೆರಿಫೈ ಮಾಡಿದ್ವಿ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ವೆರಿಫಿಕೇಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಏನಿದೆ ಇಲ್ಲಿ, ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನ ಕೊಟ್ಟಿದ್ದಾರೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು XYZ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಸೊ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ನ A ಅಂತ ಡಿನೋಟ್ ಮಾಡ್ತೀನಿ. ಸೊ ಇದನ್ನ ಯಾವ ತರ ಬರೀಬೇಕು ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂದ್ರೆ, ಇಲ್ಲಿ ನೋಡ್ರಿ XYZ ಕೋಎಫಿಷಿಯಂಟ್ಸ್ ಏನೇನಿದಾವೆ, 2 3 3 ಇದೆ. ಸೊ ಫಸ್ಟ್ ರೋ ಎಲಿಮೆಂಟ್ಸ್ ಬರೀತೀನಿ, 2 3 3. ಸೆಕೆಂಡ್ 1 -2 1. ಓಕೆ, 1 -2 1. ನೆಕ್ಸ್ಟ್ ಥರ್ಡ್ ರೋ ಎಲಿಮೆಂಟ್ಸ್ 3 -1 2 ಇದೆ. ಸಾರಿ -2 ಇದೆ. 3 -1 -2. ಓಕೆ, ಸೊ ನೆಕ್ಸ್ಟ್ ಸೊ ಈಗ ಮ್ಯಾಟ್ರಿಕ್ಸ್ ಬಿ ಬರ್ಕೊಳ್ಳೋಣ. ಸೊ ಮ್ಯಾಟ್ರಿಕ್ಸ್ ಬಿ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ತಗೋಣ. 5 -4 and 3. 5 -4 and 3. ಸೊ ದಿಸ್ ಇಸ್ ಮ್ಯಾಟ್ರಿಕ್ಸ್ ಬಿ. ಸೊ ನೆಕ್ಸ್ಟ್ ಅನ್ನೋನ್ ಮ್ಯಾಟ್ರಿಕ್ಸ್ ಬರೋಣ. ಸೊ ದಟ್ ಈಸ್ ಎಕ್ಸ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಅನ್ನೋನ್ ವ್ಯಾಲ್ಯೂಸ್ ಏನಿದಾವೆ, X Y and Z ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಒಂದು ಸೊಲ್ಯೂಷನ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, XYZ ಅನ್ನೋನ್ ಮ್ಯಾಟ್ರಿಕ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಅನ್ನೋನ್ ಮ್ಯಾಟ್ರಿಕ್ಸ್ X is equal to A inverse into B. ಸರಿ, ಓಕೆ, ಇಲ್ಲಿ A ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಕೊಟ್ಟಿರ್ತಕ್ಕಂಥ ಇಲ್ಲಿ ನಾವೇನ್ ಮ್ಯಾಟ್ರಿಕ್ಸ್ A ಬರ್ತಿದ್ವಿ ಅದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಡಿಟರ್ಮಿನೆಂಟ್ ಆಫ್ A ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಗಿರ್ಬೇಕು. ಓಕೆ, ಸೊ ಇಲ್ಲಿ ಹಂಗಂದ್ರೆ ಡಿಟರ್ಮಿನೆಂಟ್ ಆಫ್ A ಫೈಂಡ್ ಔಟ್ ಮಾಡ್ಕೊಳ್ಳೋಣ. ದಟ್ ಈಸ್ 2 ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. -2 ಇಂಟು -2 ಅಂದ್ರೆ +4 ಆಗುತ್ತೆ. -1 ಇಂಟು 1 ಅಂದ್ರೆ -1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ +1 ಆಯಿತು. ನೆಕ್ಸ್ಟ್ ಮೈನಸ್ ಸೆಕೆಂಡ್ ಎಲಿಮೆಂಟ್ ಏನಿದೆ 3 ಇದೆ. ನಾವು ಡಿಲೀಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ 1 ಇಂಟು -2 ಅಂದ್ರೆ -2 ಆಗುತ್ತೆ. -3 1 3 ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ ಥರ್ಡ್ ಎಲಿಮೆಂಟ್ ಏನಿದೆ 3 ಇದೆ. ನಾವು ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್. 1 ಇಂಟು -1 ಅಂದ್ರೆ -1 ಆಗುತ್ತೆ. -3 ಇಂಟು -2 ಅಂದ್ರೆ -6 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ +6 ಆಯಿತು. ದಟ್ ಈಸ್ 2 ಇಂಟು ಇಲ್ಲಿ 1 4 + 1 ಅಂದ್ರೆ 5 ಆಯಿತು. ಇದು -3 ಇಂಟು -2 -3 ಅಂದ್ರೆ -5 ಆಯಿತು. +3 ಇಂಟು 6 -1 ಅಂದ್ರೆ 5 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 10. ಸೊ ದಿಸ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 5 15. ಇದು ಕೂಡ 15. 15 + 15 ಅಂದ್ರೆ 30. 30 + 10 ಅಂದ್ರೆ 40 ಆಯಿತು. ದಟ್ ಈಸ್ determinant of A is equal to 40 and it is not equal to 0. Okay, so ಅಂದ್ರೆ ಏನು ಬರೀಬಹುದು ಇಲ್ಲಿ ನಾವು A inverse will exist ಅಂತ ಬರೀಬಹುದು. ಯಾಕಂದ್ರೆ A ಅನ್ನೋದು ಎಂತ ಮ್ಯಾಟ್ರಿಕ್ಸ್ ಆಯ್ತು, ಈಗ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಯ್ತು. ಓಕೆ, ಸೊ ಅಂದ್ರೆ ನೆಕ್ಸ್ಟ್ ಈಗ A ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಓಕೆ, A ಇನ್ವರ್ಸ್ ಫಾರ್ಮುಲಾ ಏನು, 1 / determinant of A into adjoint of A matrix. ಓಕೆ, ಸೊ ಅಂದ್ರೆ ಈಗ adjoint of A ನ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಓಕೆ, so adjoint of A matrix is given by, it is the transpose of cofactor matrix ಅಂತ ಕರಿತೀವಿ. ಓಕೆ, it is the transpose of cofactor matrix. ಸೊ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇಲ್ಲಿ cofactor matrix ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಫಸ್ಟ್ ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಗೊಳ್ಳೋಣ. ಸೊ ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್ and it is positive. So here also negative, positive, negative. Next
positive, negative, and here positive. Okay, so simplify ಮಾಡ್ಕೊಳ್ಳೋಣ ಇಲ್ಲಿ. So this is positive. ಸೊ ಇಲ್ಲಿ ಯಾವ ತರ ಫೈಂಡ್ ಔಟ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಎಲಿಮೆಂಟ್ ಅಂದ್ರೆ ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್. -2 into -2 ಅಂದ್ರೆ +4 ಆಗುತ್ತೆ. ಸೊ ಹಿಯರ್ 4 ಮೈನಸ್ -1 into 1 ಅಂದ್ರೆ -1 ಆಗುತ್ತೆ. ಸೊ ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾಲಮ್. ಸೊ 1 into -2 ಅಂದ್ರೆ -2 ಆಗುತ್ತೆ. -3 1s 3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಲೀಟ್ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್. 1 into -1 ಅಂದ್ರೆ -1 ಆಗುತ್ತೆ. -3 into -2 ಅಂದ್ರೆ -6 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಯ್ತು. ಓಕೆ, ಸೊ ನೆಕ್ಸ್ಟ್ ಈಗ ಸೆಕೆಂಡ್ ರೋ ಎಲಿಮೆಂಟ್ಸ್ ಹೌದಾ. ಸೊ ಡಿಲೀಟ್ ಸೆಕೆಂಡ್ ರೋ ಅಂಡ್ ಫಸ್ಟ್ ಕಾಲಮ್. 3 into -2 ಅಂದ್ರೆ -6 ಆಗುತ್ತೆ. -1 into 3 ಅಂದ್ರೆ -3 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಯ್ತು. ನಾವು ಡಿಲೀಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಂದ್ರೆ 2 into -2 ಅಂದ್ರೆ -4 -3 3s 9 ಆಗುತ್ತೆ. ಸೊ ನೆಕ್ಸ್ಟ್ ಡಿಲೀಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್. 2 into -1 ಅಂದ್ರೆ -2 ಆಗುತ್ತೆ. -3 3s 9 ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಥರ್ಡ್ ರೋ ಎಲಿಮೆಂಟ್ಸ್ ಅದ. ಸೊ ಡಿಲೀಟ್ ಥರ್ಡ್ ರೋ ಫಸ್ಟ್ ಕಾಲಮ್. 3 1s 3. ನೆಕ್ಸ್ಟ್ 3 -2 into 3 ಅಂದ್ರೆ -6 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಯ್ತು. ನೆಕ್ಸ್ಟ್ ಡಿಲೀಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್. 2 1s 2 -1 3s 3 ಅಂದ್ರೆ 2 3 ಆಗುತ್ತೆ. 2 3. ನೆಕ್ಸ್ಟ್ ಡಿಲೀಟ್ ಥರ್ಡ್ ರೋ ಥರ್ಡ್ ಕಾಲಮ್ ಅಂದ್ರೆ 2 into -2 ಅಂದ್ರೆ -4 ಆಯ್ತು. -1 3s 3 ಆಯ್ತು. ಓಕೆ, ಸೊ ಇದು -4 -3 ಆಯ್ತು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ ಈಗ. ಸೊ ಇಲ್ಲಿ ಅಡ್ಜಾಯಿಂಟ್ ಆಫ್ ಏನೇನಂತ ಬರೀತೀವಿ ನೋಡಿ. ಸೊ 4 + 1 ಅಂದ್ರೆ 5 ಆಯ್ತು. ಸೊ ಹೊರಗಡೆ ಪಾಸಿಟಿವ್ ಇದೆ. ಸೊ ಇದು 5. ಇಲ್ಲಿ -2 -3 ಅಂದ್ರೆ -5 ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 6 -1 ಅಂದ್ರೆ ಇದು ಕೂಡ 5 ಆಯ್ತು. ಸೊ ಇಲ್ಲಿ ಟ್ರಾನ್ಸ್ಪೋಸ್ ಇದೆ. ಓಕೆ, ನೆಕ್ಸ್ಟ್ -6 + 3 ಅಂದ್ರೆ -3 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 3 ಆಯ್ತು. ಇಯರ್ -4 -9 ಅಂದ್ರೆ -13. ಸೊ ಹೊರಗಡೆ ಪಾಸಿಟಿವ್ ಇದೆ. ಸೊ ಈವನ್ ಇದು -13 ಆಗುತ್ತೆ. ಸೊ ನೆಕ್ಸ್ಟ್ -2 -9 ಅಂದ್ರೆ -11 ಆಯ್ತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 11 ಆಗುತ್ತೆ. ಇಲ್ಲಿ 6 + 3 ಅಂದ್ರೆ 9 ಆಯ್ತು. ನೆಕ್ಸ್ಟ್ 2 -3 ಅಂದ್ರೆ -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯ್ತು. -4 -3 ಅಂದ್ರೆ -7. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. -7. ಓಕೆ, ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಬರೋಣ. ಸೊ ಇಲ್ಲಿ ಕೆಳಗಡೆ ಬರೋಣ. So therefore adjoint of A matrix is equal to, so transpose ಬರೋಣ ಈಗ. ಟ್ರಾನ್ಸ್ಪೋಸ್ ಬರೆದ್ರೆ ಏನಾಗುತ್ತೆ, ಫಸ್ಟ್ ರೋ ಇರೋದು ಫಸ್ಟ್ ಕಾಲಮ್ ಎಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗುತ್ತೆ. 3 -13 and 11. ದೆನ್ ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗುತ್ತೆ. 9 1 -7. ಓಕೆ, ಸೊ ದಿಸ್ ಈಸ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ಓಕೆ, ಸೊ ಈಗ ಇನ್ವರ್ಸ್ ಬರೋಣ ಇಲ್ಲಿ. ಸೊ ಇಟ್ ಇಂಪ್ಲೈಸ್ A inverse is equal to 1 divided by determinant of A ಎಷ್ಟು ಬಂದಿದೆ ನಮಗೆ 40 ಬಂದಿದೆ. ಇಂಟು adjoint of A ಅಂದರೆ 5 5 5 3 -13 11 here 9 1 -7. so this is A inverse matrix. Okay, so therefore unknown matrix ಬರೋಣ ಈಗ. unknown matrix ಅಂದ್ರೆ ಏನು ಬರ್ತೀವಿ, x is equal to A inverse into B matrix. Okay, that is 1/40 into ಏನಿದೆ ಇಲ್ಲಿ 5 5 5. next here 3 -13 11 then 9 1 -7 into B matrix ಬರಿಬೇಕು. ಓಕೆ, ಸೊ B matrix ಎಲಿಮೆಂಟ್ಸ್ ಏನಿದೆ ನೋಡೋಣ. 5 -4 ಮತ್ತೆ 3 ಇದೆ. ಓಕೆ, 5 -4 3 5 -4 3. ಓಕೆ, ಸೊ ಈಗ ಎರಡು ಮ್ಯಾಟ್ರಿಕ್ಸ್ಗಳನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ 1/40 into 5 into 5 ಅಂದ್ರೆ 25 ಪ್ಲಸ್ 3 into -4 ಅಂದ್ರೆ -12 ಆಗುತ್ತೆ. ಪ್ಲಸ್ 1 ಇದು ಮೈನಸ್ ಆಗುತ್ತೆ. ಸೊ -12. ನೆಕ್ಸ್ಟ್ 9 3s 27. ಸೊ ಪ್ಲಸ್ 27. ನೆಕ್ಸ್ಟ್ 5 into ಸೆಕೆಂಡ್ ರೋ ಮುಗಿಸೋಣ. 5 5s 25. ನೆಕ್ಸ್ಟ್ -13 into -4 ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
13 4 52 ಆಯಿತು. ದೆನ್ ಪ್ಲಸ್ 3 1 3. ಓಕೆ, ಸೊ ನೆಕ್ಸ್ಟ್ ಥರ್ಡ್ ರೋ ಎಲಿಮೆಂಟ್ಸ್ ತಗೊಳ್ಳೋಣ. 5 5 25. ನೆಕ್ಸ್ಟ್ ಮೈನಸ್ 11 4 44 ಆಗುತ್ತೆ. ನೆಕ್ಸ್ಟ್ ಮೈನಸ್ 21. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ 1/40 ಇಂಟು ಇಲ್ಲಿ 25 27 ಅಂದರೆ 52 ಆಯಿತು. 52ನಲ್ಲಿ ಮೈನಸ್ 12 ಅಂದರೆ 40 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 25 ಇದೊಂದು 50 ಅಂದರೆ 75, 70 ಪ್ಲಸ್ 5 ಅಂದರೆ 80 ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಮೈನಸ್ 44 ಮೈನಸ್ 21 ಅಂದರೆ ಮೈನಸ್ 64 ಮೈನಸ್ 65 ಆಯಿತು. ಮೈನಸ್ 65ದಲ್ಲಿ 25 ಅಂದರೆ ಮೈನಸ್ 40. ಓಕೆ, ಈ 1/40ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೊ ಎಕ್ಸ್ ವ್ಯಾಲ್ಯೂಸ್ ಏನೇನು ಸಿಗ್ತವೆ. ಸೊ ಅನ್ನೊಂದು ಮ್ಯಾಟ್ರಿಕ್ಸ್ ಅಂದ್ರೆ ಏನು ಬರ್ತೀವಿ ನಾವು, ಎಕ್ಸ್ ವೈ ಝಡ್ ಅಂತ ಬರಿತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ 1/40 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 1 2 ಮೈನಸ್ 1 ಸಿಗುತ್ತೆ. ಓಕೆ, ದೇರ್ ಫೋರ್ ಫೈನಲ್ ಏನು ಬರೀಬೋದು ನಾವೀಗ, ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 2 ಅಂಡ್ ಝಡ್ ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಆಯ್ತು. ಓಕೆ, ಸೊ ದೀಸ್ ಆರ್ ದ ರಿಕ್ವೈರ್ಡ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಅಂಡ್ ಝಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 42. So another question number 42. Y is equal to tan inverse x whole square. Show that 1 plus x square whole square into y2 plus 2x into 1 plus x square into y1 is equal to 2 ಅಂತ ತೋರಿಸ್ಬೇಕು. ಓಕೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ y ವ್ಯಾಲ್ಯೂನ ಕನ್ಸಿಡರ್ ಮಾಡೋಣ. ಸೊ y is equal to tan inverse x whole square. ಸೊ ಇದನ್ನು equation 1 ಅಂತ ಕರೆಯೋಣ. Now differentiate equation 1 with respect to x. ಸೊ ಏನಾಗುತ್ತೆ, y ಇರೋದು y1 ಆಗುತ್ತೆ. ಸೊ ಇದಿಷ್ಟನ್ನ x ಅಂತ ಕನ್ಸಿಡರ್ ಮಾಡೋಣ. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗುತ್ತೆ. ಅಂದರೆ 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ಮತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ ಇರೋದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ದಟ್ ಈಸ್ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನಾಗುತ್ತೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಈಸ್ y1. ಓಕೆನಾ, ಸೊ ಇದನ್ನ ಕರೆಯೋಣ ಇಕ್ವೇಶನ್ 2 ಅಂತ ಕರೆಯೋಣ. ಸೊ ಇಲ್ಲಿ ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಆಗುತ್ತೆ ಇಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ ಇದನ್ನೇ ನಾವು ಇಕ್ವೇಶನ್ 2 ಅಂತ ಕರೆಯೋಣ ಇಲ್ಲಿ. ಸೊ ಲೆಟ್ ಅಸ್ ಕಾಲ್ ದಿಸ್ ಇಕ್ವೇಶನ್ 2. ಸೊ ಈಗ ಮಾಡೋಣ, ಮತ್ತೆ ಇದನ್ನು ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಇಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೆಯೋಣ. ಸೊ ಏನಾಗುತ್ತೆ ನೋಡಿ. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಇದು ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಡೆರಿವೇಟಿವ್ ಆಫ್ ಏನ್ ಬರೋಣ ಇಲ್ಲಿ, ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಅಂದ್ರೆ y1 ಇರೋದೇನಾಗುತ್ತೆ y2 ಆಗುತ್ತೆ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಅಂದ್ರೆ y1 ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಒನ್ ಅಂದ್ರೆ ಡೆರಿವೇಟಿವ್ ಆಫ್ 1 ಅಂದ್ರೆ 0 ಆಯಿತು, ಪ್ಲಸ್ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ 2 ಅನ್ನೋದು ಕೋಎಫಿಷಿಯಂಟ್. ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದ್ರೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ದಟ್ ಈಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಇಲ್ಲಿ 2x ಇಂಟು y1 ಆಗುತ್ತೆ. ದಟ್ ಈಸ್ 2x ಇಂಟು y1 ಈಸ್ ಈಕ್ವಲ್ ಟು 2/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಎರಡು ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಸೊ ಇಲ್ಲಿನೂ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು y2 ಪ್ಲಸ್ 2x ಇಂಟು ಈ ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕಂದ್ರೆ 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಇದೆಲ್ಲ ನಮಗೆ ರಿಕ್ವೈರ್ಡ್ ಪ್ರೂಫ್ ನೋಡಿ. ಏನಿದೆ ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು y2, ಸೊ ಇದೆ ಪ್ಲಸ್ 2x ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಸ್ ಈಕ್ವಲ್ ಟು 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ಓಕೆ, ಸೊ ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿರೋ ಅಂತ ಅನ್ಕೊತೀನಿ. ಸೊ ರಿಮೈನಿಂಗ್ 5 ಮಾರ್ಕ್ಸ್ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಗಣಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.